ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೇರ್ದ. ಜಮಖಂಡಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ ಸಹಯೋಗದಲ್ಲಿ ಜಾನಪದ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಜಿಜಿ ಕಾಲೇಜಿನ ಆವರಣದಲ್ಲಿ ವಿವಿಧ ಬಗೆಯ ಮಳಿಗೆಗಳಲ್ಲಿ ತರಕಾರಿ ವ್ಯಾಪಾರ, ಊಟದ ಮಳಿಗೆ, ತಂಪಾದ ಪಾನೀಯ ಮಳಿಗೆಗಳು, ಮಿಠಾಯಿ ಮಳಿಗೆಗಳು, ಸೀರೆಯ ಮಳಿಗೆಗಳು, ಅರಿವೆ ಮಳಿಗೆಗಳು ಹೀಗೆ ಹಲವಾರು ಮಳಿಗೆಗಳು ಜಾತ್ರೆಯ ಸಂತೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯರು ಮಾರಾಟ ಮಾಡುತ್ತಿರುವುದು ಸರ್ವೇ ಸಾಮಾನ್ಯವಾಗಿತ್ತು. ಜಿಜಿ ಕಾಲೇಜಿನ ಸಭಾಂಗಣದಲ್ಲಿ ಜಾನಪದ ಉತ್ಸವ ಕಾರ್ಯಕ್ರಮವು ಜರುಗಿತ್ತು. ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಸುನಂದ ಶಿರೂರ್, ಎಂ ಮಂಟೂರ್, ಅರುಣ್ ಕಾಂಬ್ಳಿ, ದುಂಡಪ್ಪ ಕಾಂಬ್ಳಿ, ವಾಯ್ ಕೊಕ್ಕಣವರು ಸೇರಿದಂತೆ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದರು. Free music for marketing and promotional videos. Free music for marketing and promotional videos. Free music for marketing and promotional videos. SafeMusicList.com. Royalty free music for marketing and ಎಲ್ಲ ಪಾಠ ಹೋಗ್ತಾ ಇದ್ದಾವ, ಪ್ರಥಮ ಪದಗಳನ್ನು ಹೋಗ್ತಾ ಇದ್ದಾವ, ಹೀಗೆ ಪದಗಳು ಹೋಗ್ತಾ ಇದ್ದಾವ. ಒಳ್ಳೆ ಒಳ್ಳೆಯ ಹತ್ತೆ ಪದಗಳು, ಒಳ್ಳೆಯ ಮೊದಲಿನ ಕಾಲದ ಇತಿಹಾಸ ಈ ಮೊಬೈಲ್ ಟಿವಿಗಳು ಬಂದಾಗಿಂದ ಬಹಳ ಲೆಸ್ಕೊಡ್ತಾವ. ಅದೇ ರೀತಿಯಾಗಿ ಅಂತ ಮೊದಲಿನ ಕಾಲದ ಜೀವನ ಕಳಿಬೇಕಾಗಿತ್ತು. ಆ ರಾತ್ರಿ ಹೊಟ್ಟೆಗೆ ಏನಾದ್ರು ನಿಮ್ಮ ಕಿವಿಯಲ್ಲಿರ್ತಕ್ಕಂಥ ಓಲೆಯೋ, ಮೂಗಿಯಲ್ಲಿರ್ತಕ್ಕಂಥ ಮೂಗುತಿಯೋ ಬೆಂಕಿ ಬಿದ್ದಿತ್ತಂದ್ರೆ, ನೀವು ಕಸ ಹೊಡೆದ ಹೊರಗೆ ಚೆಲ್ಲಿಬಿಟ್ಟಂದ್ರೆ, ರಾತ್ರಿ ಹೊಟ್ಟೆ ಕಸ ಹೊರಗೆ ಚೆಂದ್ರೆ ಲಕ್ಷ್ಮಿ ಹೋಗ್ತಾಳು ಅಥವಾ ಮೂಗುತಿ ರೂಪದಾಗ ಆದ್ರು, ಓಲೆ ರೂಪದಾಗ ಆದ್ರು. ಅದೇ ಬೆಳಕಿನೊಳಗೆ ನೀವು ನೋಡಿ ಚೆಲ್ಲಿದ್ರೆ ಅಂದ್ರೆ ರಾತ್ರಿ ವಸ್ತು ಏನಿರ್ತಕ್ಕಂಥ ಹಳೆಯ ಕಣ್ಣಿಗೆ ಕಾಣಿಸ್ತೈತಿ ಅಂತ. ವಸ್ತುವಿನ ಮೇಲೆ ಯಾಕೆ ನಗಬಾರದು ಅಥವಾ ಹೆಸರ ಮೇಲೆ ಯಾಕೆ ನಿಲ್ಲಬಾರ್ದಂದ್ರೆ, ಹಿಂದಿನ ಕಾಲದಲ್ಲಿ ಫಸ್ಟಲ್ ಅಂದ್ರೆ ಇಟ್ಟಿಟ ಬರ್ತಿರ್ಲಿಲ್ಲ, ಎಷ್ಟು ಯಾಕೆ ಇರ್ಬೇಕು. ಅದ್ರ ಮೇಲೆ ಚಿಕ್ಕ ಮಕ್ಕಳು ಇಸ್ಕೊಂಡ್ರೆ ಆಮೇಲೆ ಜನತನ ಕೊರತೆ ಉಂಟಾಗಿ ಕಣ್ಣಿಗೆ ಚಕ್ರ ಬರುವ ಸಾಧ್ಯತೆ ಇತ್ತು. ಬಾಗಿಲಿರ್ತಕ್ಕಂಥ ಧೂಳು ಮೂಗಿಗೆ ಹೋಗಿ ಅಸ್ತಮಾ ಬರುವ ಸಾಧ್ಯತೆ ಇತ್ತು. ಹಾಗಾಗಿ ವಸ್ತ್ರದ ಮೇಲೆ ನಿಲ್ಲಬಾರದು. ಹಾಗೆ ಹಚ್ಚಿ ಬಟ್ಟಿಸ್ಕೊಂಡ್ರೆ ವಿಷಜಂತುಗಳು ಕಂಡ್ರೆ ಏನೂ ಆಗಂಗಿಲ್ಲ. ಯಾಕಂದ್ರೆ ಆ ಹಚ್ಚಿ ಬಟ್ಟಿನ ಒಳಗಡೆ ಅಥವಾ ಹಚ್ಚಿ ಬಟ್ಟ ಸುತ್ತುವ ಜನಕ್ಕೆ ಯಾವುದು ಜನಪದ ಯಾವುದು ಜನಪದ ಗೊತ್ತಿಲ್ಲ. ಯಾರೋ ಬರೆದಂತ ಟ್ರ್ಯಾಕ್ಟರ್ ಹಾಡುಗಳಲ್ಲಿ ಜಾನಪದ ತಂದುಕೊಂಡು ಆ ಹಾಡುಗಳನ್ನೇ ಪ್ರತಿನಿತ್ಯ ಕೇಳುವ ಮೂಲಕ ಇಂಥ ಎಷ್ಟೋ ಜನಪದ ನಾಟಕದ ದೊಡ್ಡಪ್ಪ ಪೂಜಾರಿ ಸರ್ಕಾರಗಳು ಕೂಡಿಸಬಾರದು. ಆದರೆ ಒಂದು ಸಂಖ್ಯೆ ತಿಳ್ಕೋಬೇಕು, ಈ ಟ್ರ್ಯಾಕ್ಟರ್ ಹಾಡೋರು ಒಂದು ಸುದ್ದಿ ಮಾಡಿ ಬರ್ತಾರೆ. ಅದು ಇವತ್ತರ ನಾಳೆ ಮತ್ತೆ ಎಚ್ಚರಿಕೊಂಡ್ರೆ ಮತ್ತೆ ನಮ್ಮ ಮೂಲ ಜಾನಪದಕ್ಕೆ ಹೊರತಾಗಿ ಯಾವ ಇದೆ ಪಾಪ ಅವರಿಗೆ ಪ್ರಾಕ್ಟೀಸ್ ಮಾಡಕ್ಕಾಗಲಿಲ್ಲ. ಯಾಕಂದ್ರೆ ಏರು ಧ್ವನಿ ಬೇಕು, ಹಿಮ್ಮೇಳ ಮುಮ್ಮೇಳ ಬೇಕು, ಡೊಳ್ಳನೆ ಕಟ್ಟಕೊಂಡು ಕುಣಿಕೋತ ಹಾಡಬೇಕು. ಆದ್ರೆ ಹೆಣ್ಣು ಮಕ್ಕಳಿಗೆ ಆ ಶಕ್ತಿ ಕಡಿಮೆ ಅಂತ ಅನ್ಕೋಬೇಡಿ. ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಕೂಡ ಡೊಳ್ಳಿನ ಹಾಡುಗಳನ್ನ ಹಾಡಾಕ್ತಾರೆ. ಹೆಂಗಿರ್ತೈತೆ ಆ ಹಾಡು? ಸ್ವಾಮಿಯ ನಮ್ಮ ಯಾವರಿಗೆ ಶರಣೀರೋ, ಸ್ವಾಮಿ ದೇವನ ಸಿದ್ಧಾದ ಶರಣೀರೋ, ಚಿಂತಿಯಂಬುದು ಎಲ್ಲೆಡೆ ತುಂಬೆಗಿ ಯಾರಿಗೂ ಚಿಂತೆ, ತಮ್ಮ ಯಾರಿಗೂ ಚಿಂತೆ, ಚಿಂತಿಯಂಬುದು ನೀ ಕುಂತಕೊಂಡರ
ಹೋಗಿತ್ತು ನಿನ್ನ ಸಂತೆ. ಕೇವಲ 2 ದಿನಗಳಲ್ಲಿ ಮಾತ್ರ, ಅದು ಏನಂತಂದಾಗ ದೊಡ್ಡ ಭಾರತೀಯ ಕೆಲಸಗಾರರಿದ್ರು, ಅವ್ರು ಬರದೇ ಇದ್ರು ಸಹಿತ ಅದನ್ನ ಮಕ್ಕಳು ಸಹ ವಿದ್ಯಾರ್ಥಿಗಳಿಗೆ 2 ದಿವಸ ಪ್ರಾಕ್ಟೀಸ್ ಮಾಡಿಸಿ, ಇವತ್ತ ವಜ್ಜೆ ಇದ್ರು ಸಹಿತ ಅವ್ರು ಹಾರಿದ್ರು ಒಬ್ಬರು. ಆದ್ರೂ ಸಹಿತ ಲಾಸ್ಟ್ ಕಟ್ಟೆ ವಿದ್ಯಾರ್ಥಿಯರ ಡೊಳ್ಳ ತಮ್ಮ ಹೊಟ್ಟೆಗೆ ಕಟ್ಟಿಕೊಂಡ ಬಹಳ ಅದ್ಭುತವಾದ ಒಂದು ಡೊಳ್ಳಿನ ವಾದವನ್ನ ಎಲ್ಲರಿಗೂ ಒಗ್ಗಟ್ಟಿಸಿದ ಇದು ಬಹಳ ಹೆಮ್ಮೆ ಅನಿಸ್ತದೆ. ನಮ್ಮ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಏನಂದಾಗ ಇಂಥ ಒಂದು ಶಕ್ತಿ ಐತಿ, ಅದನ್ನು ನಾವು ಏನಂತಂದ್ರೆ ಒಂದು ಟೀಮ್ ಮಾಡ್ಕೊಂಡು ಎಲ್ಲಾದ್ರೂ ಸಹಿತ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಅದ್ರ ಮುಖಾಂತರೂ ಕೂಡ ನಮ್ಮ ವಿದ್ಯಾರ್ಥಿಗಳ ಮೇಲಿರುವಂತಹ ಸೂಕ್ತ ಶಕ್ತಿಯನ್ನು ಹೊರತರಲಿಕ್ಕೆ ಇದು ಒಂದು ಏನಾಯ್ತಂದ್ರ ವೇದಿಕೆ ಆಗಿ ಹೋಗ್ತೇವೆ. ಇವತ್ತು ನಮ್ಮ ದೃಢಪಣವು ಬಹಳ ಅದ್ಭುತವಾಗಿದೆ. ಬಸವಣ್ಣನ ಹಾಡು ಅಥವಾ ಬಿಸುವಾಗ ಕುಟ್ಟುವಾಗ ಅಥವಾ ನಾವು ನೋಡಿದ್ವಿ ಏನಂತಂದಾಗ ಜಾನಪದಗಳ ಯಾವ ರೀತಿ ಬೆಳೆದುಕೊಂಡು ಬಂದು ಅದರಲ್ಲೂ ವಿಶೇಷವಾಗಿ ನಮ್ಮ ಬಾಬುನವ್ರು ಹೇಳಿದಂತ ಅಂತ ಹೇಳ್ಬೋದು. ಯಾಕಂದ್ರೆ ಅವರೆಲ್ಲ ಹೇಳಿದ್ರು, ನಾ ಹೇಳಿಕ್ಕಾಗಲಿಲ್ಲ, ಬಹಳ ಅದ್ಭುತವಾಗಿ ಹೇಳಿದ್ರು. ಜಾನಪದ ಅಂತೇನು, ಜನಪದ ಅಂತೇನು. ಇವತ್ತು ನಾವು ಜಾನಪದ ಉತ್ಸವವನ್ನು ಮಾಡ್ತಾ ಇದ್ದೀವಿ. ನಶಿಸಿ ಹೋಗುತ್ತಿರುವಂತಹ ಜಾನಪದ ಕಲೆ, ಉತ್ಸವ, ಉಡುಗೆ ತೊಡುಗೆ, ಆಚಾರ ವಿಚಾರ, ಆಹಾರ ಇವೆಲ್ಲವನ್ನು ನಾವು ನೋಡಿದ್ವಿ ಏನಂತಂದಾಗ ನಮ್ಮ ವಿದ್ಯಾರ್ಥಿಯರ ಜಾನಪದ ಶಾಸ್ತ್ರ ಮಾಡ್ಯಾರ, ವಿದ್ಯಾರ್ಥಿಯರ ಜಾನಪದ ಸಂತಿ ಮಾಡ್ಯಾರ. ನೆಕ್ಸ್ಟ್ ಏನಂತಂದಾಗ ಜಾನಪದ ಪರಿಕರಗಳನ್ನ ಪ್ರದರ್ಶನ ಮಾಡಿದ ನಾವು ನೋಡಿದ್ವಿ. ನೆಕ್ಸ್ಟ್ ನಾವು ಏನಂತಂದ್ರೆ ಜಾನಪದ ಆಹಾರಗಳನ್ನ ಪ್ರದರ್ಶನ ಮಾಡಿದ ನಾವು ನೋಡಿದ್ವಿ. ರೈತರ ಮನೆ ಯಾವ ರೀತಿ ಇರ್ತದೆ, ಮೊದಲ ರೈತರ ಮನೆಯಲ್ಲಿ ಯಾವ ಬೇಕಾದಂತ ಆಹಾರ ಧಾನ್ಯಗಳನ್ನ ಶೇಖರಣೆ ಮಾಡಿರ್ತಾ ಇದ್ರು, ಅದನ್ನೆಲ್ಲವನ್ನ ನೋಡಿದ್ವಿ. ಇವತ್ತೇನ್ ಅನಿಸಿದ್ರೆ ನಿಜವಾಗಿಯೂ ನಾವು 50 ವರ್ಷದಿಂದ ಹೋಗಿ ಬಂದವೇನೋ ಅನ್ನುವಂಥ ವಾತಾವರಣ ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಸೃಷ್ಟಿಯಾಗಿದೆ. ಆ ಸೃಷ್ಟಿ ಆಗಲಿಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಮಹಾವಿದ್ಯಾಲಯ ಎಲ್ಲ ಪ್ರಾಧ್ಯಾಪಕ ಮಿತ್ರರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಕೈ ಜೋಡಿಸಿ ಇವತ್ತಿನ ಈ ಜಾನಪದ ಉತ್ಸವವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಮೊದಲ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹೆಣ್ಣುಮಕ್ಕಳ ಹಾಡುಗಳ ಜಾನಪದ ಅಂದ್ರೆ ಹೆಣ್ಣುಮಕ್ಕಳು, ಹೆಣ್ಣುಮಕ್ಕಳು ಅಂದ್ರೆ ಅದೇ ರೀತಿ ಕನ್ನಡವೇ ಸತ್ಯ, ಕನ್ನಡವೇ ಮುಖ್ಯ ಅಂತಕ್ಕಂಥ ಮಾತು ಹೇಳಿದ್ವಿ. ಆದರೆ ಇವತ್ತು ನಾವು ತಿಳ್ಕೊಂಡಿದ್ದೀವಂದ್ರೆ ಜಾನಪದವೇ ಸತ್ಯ, ಜಾನಪದವೇ ನಿತ್ಯ, ಜಾನಪದ ಎಲ್ಲೆಲ್ಲೂ ಒಂದೇ ಇರತಕ್ಕಂಥ ಸಹಚರ ಒಡನಾಡಿ ಇರತಕ್ಕಂಥ ಮಾತು. ಯಾಕೆಂದ್ರೆ ಜಾನಪದಕ್ಕೆ ಎಂದೂ ಸಾವಿಲ್ಲ, ಯಾವ ರೀತಿ ಭಾಷೆಗೆ ಕೂಡ ಎಂದೂ ಸಾವಿಲ್ಲ. ರೂಪಾಂತರ ಹೊಂದಬಹುದು, ಬದಲಾವಣೆ ಹೊಂದಬಹುದು. ಆದರೆ ಈ ಜಗತ್ತಿನಲ್ಲಿ ಭಾಷೆ ಮತ್ತು ಜಾನಪದ ಈ 2 ಶಕ್ತಿಗಳು ರೂಪಾಂತರವಾಗುವುದೇ ಹೊರತು ಅವೆಂದೂ ಉಳಿಯಲು ಸಾಧ್ಯವಿಲ್ಲ. ಮಾನವ ಜನ ಹೇಳ್ತಿರ್ತಾರೆ, ಈಗ ಅವೆಲ್ಲ ಬಿಡ್ಕೊಂತ ಹೋಗಿ ಅಂದ್ರೆ ಅವೆಲ್ಲ ಕರ್ಮಜ ಆಗೋದು ಹೋಗ್ಲಿಲ್ಲ. ಒಂದು ಕ್ಷಣ ವಿಚಾರ ಮಾಡಿ ನೋಡಿ, ಕುಂಕುಮ ಮಳೆಯಾಯಿತು, ಆ ಜಾಗದಲ್ಲಿ ಸ್ಟೀಕರ್ ಬಂತು, ಆದರೆ ಮತ್ತೆ ಇವತ್ತು ಆ ಕುಂಕುಮಕ್ಕೆ ಬೆಲೆ ಬಂತು. ಈಗ ನೇತ್ರವಾಯಿತು, ಬೇರೆ ಬೇರೆ ಫಾರಿನ್ ಪಾಶ್ಚಾತ್ಯ ಭೂಷಣಗಳಿಗೆ ಜನ ಅಣಿಯಾಯಿತು. ಆದರೆ ಇವತ್ತು ಮತ್ತೆ ಇಲ್ಲಿ ಫ್ಯಾಷನ್ ಪ್ರದೇಶಗಳೆಲ್ಲರಿಗೂ ಮುಂದೆ ಸ್ಪಂದಿಸಬಹುದು. ಹೀಗೆ ಕಾಲಚಕ್ರದಲ್ಲಿ ಒಂದಿಷ್ಟು ವಸ್ತುಗಳು ಬೇಡವಾಗ್ತಾ ಹೋದಂತೆ ಮತ್ತೆ 50 ದಿನಗಳಲ್ಲಿ ಆ ವಸ್ತುಗಳು ನಮ್ಮ ಒಟ್ಟಿಗೆ ಇರ್ಬೋದಾವೆ. ಯಾಕೆಂದ್ರೆ ನಾವು ಜಾನಪದಗಳ ಬಿಟ್ಟು ಜಾನಪದ ನಮ್ಮನ್ನು ಬಿಡುವುದಿಲ್ಲ. ಕಾರಣ ಜಾನಪದ ಈ ಜೀವನದ, ಈ ಮಣ್ಣಿನ, ಈ ಜನರ ಒಡನಾಡಿ. ನಾವು Music for marketing and promotional videos.
SafeMusicList.com, royalty-free music for marketing and promotional videos. SafeMusicList.com, royalty-free music for marketing and promotional videos. ತಾಮ್ರದವಸ್ತುವನ್ನ ಎಷ್ಟು ಬಳಕೆ ಮಾಡಿದ್ರು ಅಷ್ಟು ಆರೋಗ್ಯಕ್ಕೆ ಚಲೋ ಆಗ್ತಿತ್ತು. ಹೆಚ್ಚು ದಿನ ಅವ್ರು ಬದುಕಿದ್ರು. ಹಾಗೆ ಎಷ್ಟು ಸೈಂಟಿಫಿಕ್ ನಾವು ಮುಂದುವರೆದಿವಲ್ಲ ಅಷ್ಟು ನಾವು ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡಿಕೊಳ್ಳೋದು ಅಂತ ಹೇಳ್ಬೋದು. ಈಗಿನ ಮಣ್ಣಿನ ಮಡಿಕೆಯೊಳಗೆ ನೀರು ಎಷ್ಟು ತಂಪಿರ್ತಾವಲ್ಲ, ಆ ತಂಪು ನೀರು ಕುಡಿಯೋದ್ರಿಂದ ನಮಗೆ ಆರೋಗ್ಯಕ್ಕೆ ಚಲೋ ಆಗುತ್ತಾ. ಅದೇ ರೀತಿ ಫ್ರಿಜ್ ಒಳಗೆ ನೀರು ಕುಡಿದ್ರೆ ನಮಗೆ ಆರೋಗ್ಯಕ್ಕೆ ಹಾನಿ ಆಗುತ್ತಾ. ಆದ್ದರಿಂದ ಆಗಿನ ಕಾಲದ ವಸ್ತುಗಳನ್ನ ಬಳಸಿ ಅಂತೇಳಿ ನಮ್ಮ ಸರ್ಗಳೆಲ್ಲರೂ ಈ ರೀತಿಯಾದಂಥ ಫಂಕ್ಷನ್ ಮಾಡಿದ್ದಾರೆ. SafeMusicList.com, royalty-free music for marketing and promotional videos. SafeMusicList.com, royalty-free music for marketing and promotional videos. SafeMusicList.com, royalty-free music for marketing and promotional videos.